ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಮೊದಲನೇ ಸಮುವೇಲ ಪುಸ್ತಕ 3ನೇ ಅಧ್ಯಾಯದ 3ನೇ ವಚನ. 1 ಸಮುವೇಲ 3:3. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ದೇವರಾತ್ಮನು ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ಓದಿದ ದೇವರ ವಾಕ್ಯದ ಭಾಗದಲ್ಲಿ ಸಮುವೇಲ ಎನ್ನುವಂತ ಒಬ್ಬ ಪುಟ್ಟ ಬಾಲಕ ಇದ್ದಾನೆ. ಮುಂದೆ ಇಸ್ರಾಯೇಲರ ಚರಿತ್ರೆಯಲ್ಲಿ ಮತ್ತು ಪ್ರಪಂಚದಲ್ಲಿ ಒಬ್ಬ ಮಹಾನ್ ಪ್ರವಾದಿಯಾಗಿ ದೇವರೆಬ್ಬಿಸಿದಂತ ಒಬ್ಬ ದೇವ ಮನುಷ್ಯ. ಇವನ ಜನನದ ಒಂದು ವಿವರಣೆ ಬಹಳ ಸ್ವಾರಸ್ಯಕರ. ದೇಶವು ಧಾರ್ಮಿಕವಾಗಿಯೂ ನೈತಿಕವಾಗಿಯೂ ರಾಜಕೀಯವಾಗಿಯೂ ಅದು ಕ್ಷೀಣವಾಗುತ್ತಾ ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಪೂರಾ ಮಗುಚಿ ಬೀಳ್ತದೆ ಎನ್ನುವಂತ ಸಂದರ್ಭಕ್ಕೆ ದೇವರು ಆ ದಿನದಲ್ಲಿ ಆ ದೇಶವನ್ನು ತಿರುಗಿ ಎಬ್ಬಿಸತಕ್ಕ ಒಬ್ಬ ದೇವ ಮನುಷ್ಯನನ್ನ ದೇವರು ತನಗಾಗಿ ಸ್ಥಾಪಿಸಿಕೊಳ್ತಾನೆ. ಈ ಕಾರಣದಿಂದಲೇ ದೇವರು ಆ ಕಾಲದಲ್ಲಿ ಒಬ್ಬ ಸ್ತ್ರೀಯನ್ನ ಬಂಜೆಯನ್ನಾಗಿ ಮಾಡಿಬಿಡ್ತಾನೆ. ಆಕೆಯ ಸಮಕಾಲೀನ ಸ್ತ್ರೀಯರು ಮಕ್ಕಳ ಮೇಲೆ ಮಕ್ಕಳನ್ನ ಹೆರುವಾಗ ಈಕೆಯು ತನಗೆ ಮಕ್ಕಳಿಲ್ಲವೆಂದು ಹಲವು ವರ್ಷ ಆಕೆ ಕಣ್ಣೀರಿನಿಂದ ವ್ಯಥೆಪಡ್ತಾಳೆ. ಒಂದು ದಿವಸ ಆಕೆ ದೇವರು ಆಕೆಗೆ ಮಗುವನ್ನು ಕೊಡುವುದಾದರೆ, ಗಂಡು ಕೂಸನ್ನು ಕೊಡುವುದಾದರೆ ಆ ಮಗುವನ್ನ ದೇವರಿಗೇ ಮೀಸಲಾಗಿ ಕೊಟ್ಟು ಬಿಡ್ತಾನೆಂಬುವಂತ ಬಲವಾದ ಒಂದು ಪ್ರಾರ್ಥನೆಯನ್ನ ದೇವರ ಮುಂದೆ ಆಕೆ ತನ್ನ ಹೃದಯದ ಸಾರವನ್ನೇ ಹೋಯ್ತು ಹೃದಯದಲ್ಲೇ ಪ್ರಾರ್ಥಿಸ್ತಾಳೆ ಎಂಬುದಾಗಿ ಬರೆದದೆ. ಆತ್ಮದ ಕೂಗು. ದೇವರ ಪ್ರಾರ್ಥನೆಯನ್ನ ಕೇಳಿದ. ಅದಕ್ಕೆ ಸರಿಯಾಗಿ ದೇವರು ಕೂಡಲೇ ಆಕೆಗೆ ಒಂದು ಗಂಡು ಮಗುವನ್ನ ಕರುಣಿಸಿದ. ಹನ್ನಳು, ಆ ಮಗುವಿನ ತಾಯಿ ಹನ್ನಳು, ಆಕೆ ದೇವರಿಂದ ಕೇಳಿ ಪಡಕೊಂಡನೆಂಬುದಾಗಿ ಹೇಳಿ ತನ್ನ ಮಗುವಿಗೆ ಸಮುವೇಲ ಎಂಬುದಾಗಿ ಹೆಸರಿಟ್ಟು ಆ ಮಗು ಮೊಲೆಬಿಟ್ಟ ಕೂಡಲೇ ತಾನು ಮಾತು ಕೊಟ್ಟಂತೆ ಶಿಲೋವಿನಲ್ಲಿದ್ದ ಆ ದೇವದರ್ಶನ ಗುಡಾರಕ್ಕೆ ಮಗುವನ್ನ ತಂದು ಬಿಟ್ಟು ಬಿಡ್ತಾಳೆ. ಅಂದಿನಿಂದ ಆ ಪುಟ್ಟ ಮಗು ಆಲಯದಲ್ಲಿಯೇ ಇರಬೇಕಾಗ್ತದೆ. ಈ ಮಗು ಯಾವ ಗೋತ್ರಕ್ಕೆ ಅಥವಾ ಯಾವ ಕುಲಕ್ಕೆ ಸೇರಿದೆ ಎಂಬುದಾಗಿ ನಾವು ನೋಡುವಾಗ ಎಫ್ರಾಹಿಂ ಕುಲಕ್ಕೆ ಸೇರಿದ ಮಗು. ಈಗ ನಾವು ಓದಿದ ವಾಕ್ಯ ಭಾಗದಲ್ಲಿ ಈ ಮಗು ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದೆ. ಅಂದರೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಪೆಟ್ಟಿಗೆ ಇರ್ತದೆ, ಅಲ್ಲಿ ಈ ಮಗು ಮಲಗಿದೆ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಅತಿ ಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕನು ವರ್ಷಕ್ಕೆ ಒಂದು ದಿವಸ ದೋಷ ಪರಿಹಾರದ ದಿನದಂದು, ಡೇ ಆಫ್ ಅಟೋನ್ಮೆಂಟ್, ಯಾಮ್ ಕಿಪ್ಪೋರ್ ಎಂಬುದಾಗಿ ಹೇಳುವ ಆ ದಿವಸದಂದು ಮಾತ್ರವೇ ಅದರೊಳಗೆ ಪ್ರವೇಶಿಸಬೇಕು. ಆತನು ಮಾತ್ರ ಹೋಗ್ಬೇಕು, ಇನ್ಯಾರು ಅಲ್ಲಿ ಹೋಗುವ ಹಾಗಿಲ್ಲ. ಯಾರೇ ಹೋದ್ರು ಅವರಿಗೆ ಮರಣವೇ ಗತಿ. ಹೀಗೆ ಆ ನಿಯಮ ವಿದ್ಯುದ್ದನ್ನು ನಾವು ಮೋಶೆ ಧರ್ಮಶಾಸ್ತ್ರದಲ್ಲಿ ಓದ್ತೇವೆ. ಆದ್ರೆ ಈ ವಾಕ್ಯ ಭಾಗದಲ್ಲಿ ಎಫ್ರಾಯಿಂ ಕುಲಕ್ಕೆ ಸೇರಿದ ಈ ಮಗುವಿಗೆ ದೇವರ ಮಂಜೂಷವಿದ್ದ ಆ ಸ್ಥಳದಲ್ಲಿ ಮಲಗುವಂತ ಅವಕಾಶ ಸಿಕ್ಕಿದೆ. ಆ ಮಗು ಅಲ್ಲಿ ತಲೆ ಇಟ್ಟು ಮಲಗಿದೆ. ಅಲ್ಲಿಯೇ ಅದು ತನ್ನ ಮೊಟ್ಟ ಮೊದಲು ದೇವರ ಸ್ವರವನ್ನು ಕೇಳುವಂತ, ದೇವರು ಹೇಳುವಂತ ಕಠಿಣವಾದ ನ್ಯಾಯ ತೀರ್ಪು ಆಗಿನ ಯಾಜಕನಾಗಿದ್ದ ಏಲಿಗೂ ಅವನ ಕುಟುಂಬದವರ ಮೇಲೆ ಅದು ಯಾವ ವಿಧದಲ್ಲಿ ಬರ್ತದೆ ಎಂಬುವಂತ ಕಠಿಣ ನ್ಯಾಯ ತೀರ್ಪನ್ನು ಪುಟ್ಟ ಮಗುವಿಗೆ ದೇವರು ಮಾತನಾಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮಗಿಲ್ಲಿ ಒಂದು ಸೊಗಸಾದ ಸಂದೇಶವಿದೆ. ನನ್ನ ತಲೆಯನ್ನ ಎಲ್ಲಿಟ್ಟು ನಾನು ಮಲಗ್ತಿದ್ದೇನೆ? ಒಂದು ಪರಿಶುದ್ಧ ಸ್ಥಳದಲ್ಲಿ ನನ್ನ ತಲೆಯನ್ನಿಟ್ಟಿದ್ದೇನೋ ಅಥವಾ ಒಂದು ಅಪರಿಶುದ್ಧ ಸ್ಥಳದಲ್ಲಿ ತಲೆಯನ್ನಿಟ್ಟಿದ್ದೇನೆ? ಸತ್ಯವೇದದಲ್ಲಿ ಯಾಕೋಬನು ತನ್ನ ಅಣ್ಣನಿಂದ ತಪ್ಪಿಸಿಕೊಂಡು ತನ್ನ ಮಾವನ ಕಡೆಗೆ ಆತನು ಒಬ್ಬನೇ ನಡೆದುಕೊಂಡು ಹೋಗ್ತಿದ್ದಾನೆ. ಈಗ ಆತನು ರಾತ್ರಿ ಮಲಗಬೇಕು. ಒಂದು ಸ್ಥಳದಲ್ಲಿ ಆತನಿಗೆ ಒಂದು ಸ್ಥಳದಲ್ಲಿ ಆತನಿಗೆ ಒಂದು ಕಲ್ಲು ಸಿಗ್ತದೆ. ಅದನ್ನೇ ತಲೆಗಿಂಬಾಗಿ ಇಟ್ಟುಕೊಂಡು ಆತನು ಮಲಗ್ತಾನೆ. ಅಲ್ಲಿ ಆತನಿಗೆ ದರ್ಶನವಾಗ್ತದೆ. ದೇವರು ತಾನೇ ದರ್ಶನ ಕೊಟ್ಟು ಅಲ್ಲಿ ಆತನು ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ದೊಡ್ಡ ನಿಚ್ಚಣಿಗೆಯನ್ನು ಆತನು ಕಾಣ್ತಾನೆ. ದೇವದೂತರು ಏರುತ್ತಲೂ ಇಳಿತಲಿರುವುದನ್ನ ಕಾಣ್ತಾನೆ. ನಿದ್ರೆಯಿಂದ ಎಚ್ಚೆತ್ತುಕೊಳ್ತಾನೆ. ಓ, ಇದು ದೇವರ ಮನೆ, ಇದು ಪರಲೋಕದ ಬಾಗಿಲು ಎಂಬುದಾಗಿ ಹೆದರಿ
ಅಲ್ಲಿ ದೇವರು ಆತನಿಗೆ ಮಾತನಾಡಿದ ಮಾತುಗಳನ್ನ ಕೇಳಿ ಕೂಡಲೇ ತಾನು ತಲೆಗಿಟ್ಟುಕೊಂಡಿದ್ದ ಕಲ್ಲನ್ನ ನೆಟ್ಟಗೆ ನಿಲ್ಲಿಸಿ ಅದರ ಮೇಲೆ ಎಣ್ಣೆನ ಹೊಯ್ದು ದೇವರನ್ನ ಆರಾಧಿಸ್ತಾನೆ. ದೇವರು ಆತನಿಗೆ ದರ್ಶನ ಕೊಟ್ಟ ಆ ಸ್ಥಳಕ್ಕೆ ಮೊದಲು ಲೂಜ್ ಎಂಬುದಾಗಿ ಹೆಸರು, ಆದ್ರೆ ಆತನು ಅದನ್ನ ದೇವರ ಮನೆ ಎಂಬುದಾಗಿ ಅದನ್ನ ಕರೀತಾನೆ. ಬೇರೆ ದೇವರ ದರ್ಶನ ಕೊಡುವುದಕ್ಕಾಗಿ ಏರ್ಪಡಿಸಿಕೊಂಡ ಒಂದು ಸ್ಥಳ, ಮೂಲಪಿತೃವಾದ ಯಾಕೋಬನನ್ನು ಸಂಧಿಸುವುದಕ್ಕಾಗಿ ದೇವರು ಏರ್ಪಡಿಸಿಕೊಂಡ ಸ್ಥಳ. ನ್ಯಾಯಸ್ಥಾಪಕರ ಪುಸ್ತಕದ 16ನೇ ಬರುವಾಗ ಅಲ್ಲಿ ಒಬ್ಬ ದೇವ ಮನುಷ್ಯನಿದ್ದಾನೆ, ಸಂಸೋನ. ಈತನಲ್ಲಿ ಅಭಿಷೇಕವು ದೇವರ ಕಾರ್ಯವು ಮಹತ್ತರವಾಗಿದ್ದರು ಈತನೊಳಗೆ ಬೇರೊಂದು ಅಪೇಕ್ಷೆ ಬರ್ತದೆ. ಆತನು ಸೌರೆ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲ ಎಂಬ ಒಬ್ಬ ಸ್ತ್ರೀಯ ಕಡೆಗೆ ಮೋಹಿತನಾಗಿ ಆತನು ಬರ್ತಾನೆ. ಆಕೆ ತೊಡೆಯ ಮೇಲೆ ತನ್ನ ತಲೆನಿಟ್ಟು ಮಲಗುವುದಕ್ಕಾಗಿ ಆತನ ಅಪೇಕ್ಷೆ ಪಡ್ತಾನೆ. ಆಕೆ ಅವನನ್ನ ಅನೇಕ ಮಾತುಗಳಿಂದ ಆಕೆಯನ್ನ ಪೀಡಿಸ್ತಿದ್ರು. ಆತನಿಂದ ತಪ್ಪಿಸಿಕೊಳ್ಳುವ ಕೆಲಸ ಮಾಡಲೇ ಇಲ್ಲ. ಆಕೆ ಪ್ರಯತ್ನವೆಲ್ಲ ಈತನನ್ನ ಹೇಗೆ ಈತನಲ್ಲಿರುವಂತಹ ಅಭಿಷೇಕವನ್ನ ಕಳಕೊಳ್ಳುವಂತೆ ಹೇಗೆ ಪ್ರಯತ್ನ ಪಡಬೇಕೆಂಬುದೇ ಆಕೆಯ ಪ್ರಯತ್ನವಾಗಿತ್ತು. ಅಭಿಷಕ್ತನು ನಿತ್ರಾಣನಾಗುವಂತೆಯೂ ತನ್ನ ಪ್ರತಿಷ್ಠೆಯನ್ನು ಕಳಕೊಳ್ಳುವಂತೆಯೂ ಆಕೆ ವಂಚಿಸುತ್ತಿದ್ದಂತ ಸ್ತ್ರೀ. ಆದರೆ ದೇವ ಮನುಷ್ಯನು ಹೋಗಿ ಅಲ್ಲಿ ತಲೆ ಇಟ್ಟಿದ್ದಾನೆ. ಅದರ ಪರಿಣಾಮ ಅವನ ಪ್ರತಿಷ್ಠೆಯನ್ನು ಆಕೆ ಕಳಕೊಳ್ಳುವಂತೆ ಆತನ ತಲೆ ಕೂದಲನ್ನ ಬೋಳಿಸಿ ಬಿಟ್ಟಳು. ಶತ್ರುವಶವಾದ, ಕಣ್ಣುಗಳನ್ನ ಕಳಕೊಂಡ. ಆದ್ರೆ ನಂತರದಲ್ಲಿ ಮಾನಸಾಂತರ ಪಟ್ಟ. ಈತನಿಗೆ ದೇವರು ವಹಿಸಿದ್ದ ಜವಾಬ್ದಾರಿಯನ್ನು ಪೂರೈಸುವುದಕ್ಕೆ ಕಣ್ಣುಗಳಿಲ್ಲದೆ ದೇವರ ಮುಂದೆ ಪಶ್ಚಾತ್ತಾಪ ಪಡುವಾಗ ದೇವರು ಆತನ ಸಫಲನಾಗಿ ಮಾಡಿದ. ಆದ್ರೆ ತಪ್ಪಾದ ಸ್ಥಳದಲ್ಲಿ ತಲೆ ಇಟ್ಟ. ಬೇರೆ ಹಾಗಾದ್ರೆ ನಾನು ತಲೆ ಇಡುತ್ತಿರುವಂತ ಸ್ಥಳ ಯಾವುದು, ಎಲ್ಲಿಯದೆಂಬುದನ್ನ ದೇವರು ನಮ್ಗೆ ತೋರಿಸಿಕೊಡಲಿ. ಒಂದು ವೇಳೆ ಯಾಕೋಬನಂತೆ ಅರಿಯದೆ ಒಂದು ಸ್ಥಳಕ್ಕೆ ದೇವರು ನಮ್ಮನ್ನ ನಡೆಸಿ ಅಲ್ಲಿ ಆತ ನಮಗೆ ದರ್ಶನವನ್ನು ಅನುಗ್ರಹಿಸಲಿ. ಮುಗ್ಧ ಬಾಲಕ ಸಮುವೇಲ, ಆತನಿಗೆ ದೇವರ ತೇಜಸ್ಸಾನ್ನಿಧ್ಯ, ದೇವರ ಕೃಪಾಸನ ಇರುವಂತಹ ಸ್ಥಳದಲ್ಲಿಯೇ ಆತನಿಗೆ ತಲೆ ಇಟ್ಟು ಮಲಗುವಂತ ಕೃಪೆ ದೇವರು ಕೊಟ್ಟನಲ್ಲ, ಅಲ್ಲಿ ಆತನನ್ನು ಸಂಧಿಸಿ ಮಾತನಾಡಿದ್ನಲ್ಲ. ಹಾಗಾದ್ರೆ ದೇವರ ಪ್ರಸನ್ನತೆ ಇರುವ ಸ್ಥಳ. ದೇವರು ಆತನ ಚಿಕ್ಕ ಪ್ರಾಯದಲ್ಲಿಯೇ ದೇವರ ಆಲಯಕ್ಕೆ ಅವನ ತಾಯಿ ಬಿಟ್ಟು ಕೊಟ್ಟ ಮೇಲೆ ದೇವರ ಆತನಿಗೆ ಕೊಟ್ಟಂತ ಮಹಾಕೃಪೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವೆಲ್ಲಿ ತಲೆ ಇಡೋಣ, ಎಲ್ಲಿ ತಲೆ ಇಟ್ಟು ಮಲಗೋಣ? ದೇವರ ಪ್ರಸನ್ನತೆ ಸಿಕ್ಕುವ ಸ್ಥಳವೋ, ದೇವರ ಕೃಪಾಸನ ಇರುವ ಸ್ಥಳವೋ, ಅಥವಾ ನಾವು ನಮ್ಮ ಅಭಿಷೇಕ ಪ್ರಸನ್ನತೆಯನ್ನ ಪ್ರತಿಷ್ಠೆನ ಕಳಕೊಳ್ಳುವಂತ ಸ್ಥಳವೋ? ಈ ದಿನ ದೇವರ ಆತ್ಮ ನಮ್ಮನ್ನ ಎಚ್ಚರಿಸಲಿ. ದೇವರಿಗೆ ಇಷ್ಟವಿಲ್ಲದ ಸ್ಥಳದಲ್ಲಿ ನಮ್ಮ ತಲೆಗಳನ್ನ ಇಟ್ಟಿರುವುದಾದರೆ, ಅಲ್ಲಿ ತಲೆ ಇಟ್ಟು ನಾವು ಮಲಗಿರುವುದಾದರೆ, ಅಲ್ಲಿ ನಾವು ನಮ್ಮ ಪ್ರತಿಷ್ಠೆಯನ್ನ, ಅಭಿಷೇಕವನ್ನ, ದೇವರ ಪ್ರಸನ್ನತೆಯನ್ನೇ ನಾವು ಕಳಕೊಳ್ಳುವಂತ ಸ್ಥಿತಿಯಲ್ಲಿ ನಾವು ಇರುವುದಾದ್ರೆ ದೇವರಾತ್ಮ ನಮ್ಮನ್ನ ಎಚ್ಚರಿಸಲಿ. ಬದಲಾಗಿ ದೇವರೇ ನಾವು ಯಾಕೋಬನ ನಡೆಸಿದಂತೆ ನಮಗೆ ದೇವರ ಪ್ರಸನ್ನತೆ ಇರುವಂತಹ ಸ್ಥಳಕ್ಕೆ ದೇವರು ನಮ್ಮ ನಡೆಸಲಿ. ಅಥವಾ ಸಮುವೇಲನಿಗೆ ಕೊಟ್ಟಂತೆ ದೇವರ ತೇಜಸ್ಸಾನ್ನಿಧ್ಯ ದೇವರ ಕೃಪಾಸನ ಇರುವಂತಹ ಆ ಸ್ಥಳದಲ್ಲಿಯೇ ನಾವು ಅಲ್ಲಿ ದೇವರಲ್ಲಿ ವಿಶ್ರಾಂತಿನ ಪಡೆಕೊಳ್ಳುವುದಕ್ಕೆ ದೇವರು ನಮ್ಮನ್ನ ಬಲಪಡಿಸಲಿ. ಪ್ರೇರಿ, ಹಾಗಾದ್ರೆ ಇಂಥ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ದೇವರಿಗೆ ಸ್ತೋತ್ರ. ಇಲ್ಲ, ಅದು ಒಂದು ವೇಳೆ ಅದು ಇಲ್ಲ ಎಂಬುದಾಗಿ ಗ್ರಹಿಸುವುದಾದರೆ ದೇವರನ್ನ ನಾವು ಕಾಡಿ ಬೇಡೋಣ. ದೇವರೇ, ನನಗೂ ನಿನ್ನ ತೇಜಸ್ಸಾನ್ನಿಧ್ಯ ಇರುವ ಸ್ಥಳ, ನಿನ್ನ ಪ್ರಸನ್ನತೆ ಇರುವ ಸ್ಥಳ, ನಿನ್ನ ಮನೆಯಲ್ಲಿ, ನಿನ್ನ ಅತಿ ಪರಿಶುದ್ಧ ಸ್ಥಳದಲ್ಲಿ ನಾನು ಎದ್ದು ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೂ, ನಿನ್ನ ಸ್ವರ ಕೇಳುವುದಕ್ಕೂ, ನಿನ್ನ ಯೋಜನೆಗಳನ್ನ ಗ್ರಹಿಸಿ ನಿನ್ನ ಕೊಡುವ ಜವಾಬ್ದಾರಿಗಳನ್ನ ಪೂರೈಸುವುದಕ್ಕೂ ನನಗೂ ನಿನ್ನ ಕೃಪೆಯನ್ನು ಕೊಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಓ ಪರಲೋಕ ತಂದೆ, ನಿನ್ನ ಆಲಯದಲ್ಲಿ, ನಿನ್ನ ಅತಿ ಪರಿಶುದ್ಧ ಸ್ಥಳದಲ್ಲಿ, ದೇವರೇ, ನಿನ್ನ ಮಂಜುಷ್ಯ ಪೆಟ್ಟಿಗಿದ್ದ ಸ್ಥಳದಲ್ಲಿ, ನಿನ್ನ ಕೃಪಾಸನ, ನಿನ್ನ ತೇಜಸ್ಸಾನ್ನಿಧ್ಯದಲ್ಲಿ ಪುಟ್ಟ ಬಾಲಕನಾದ ಸಮುವೇಲ, ಲೇವಿಯನಲ್ಲಪ್ಪ, ಎಫ್ರಾಯಿಮ್ ಕುಲದವನು, ಇವನಿಗೆ ನೀನು ಅವಕಾಶ ಕೊಟ್ಟಿಯಲ್ಲ. ಅಲ್ಲಿ ಆತ ನಿನ್ನ ಸ್ವರವನ್ನು ಕೇಳುವ ಹಾಗೆ ನೀನು ಮಾಡಿದ್ಯಲ್ಲ. ಅಲ್ಲಿಂದಲೇ ಆತನಿಗೆ ಅಂದಿನಿಂದ ನೀನು ಅವನಿಗೆ ದರ್ಶನ ಕೊಡುತ್ತಾ ಆತನೊಂದಿಗೆ ಮಾತನಾಡುತ್ತಾ ಸಮಸ್ತ ಇಸ್ರಾಯೇಲರಿಗೆ ಬೇಕಾದ ಆಲೋಚನೆಗಳನ್ನ ಬೋಧಿಸ್ತಾ ಆತನವರಿಗಾಗಿ ಪ್ರಾರ್ಥಿಸಲು ಇಡೀ ದೇಶದಲ್ಲಿ ಆತನ ಪ್ರವಾದಿಯಾಗಿ ಸಂಚರಿಸಲು ಆತನಿಗೆ ಕೃಪೆಯನ್ನು ಕೊಟ್ಟಿಯಲ್ಲ ಸ್ವಾಮಿ. ಯಾಕೋಬನನ್ನ ನೀನು ನಡೆಸಿ ದೇವರ ಮನೆ ಇರುವಲ್ಲಿ ಈ ಮನೆ ಯಾವುದೆಂಬುದನ್ನು ಆತನಿಗೆ ತೋರ್ಪಡಿಸಿ ಕರ್ತನೇ, ನೀನು ಆತನಿಗೆ ದರ್ಶನ ಕೊಟ್ಟಿಯಲ್ಲ. ನೀನು ಆತನಿಗೆ ನೀನಿಟ್ಟ ಜವಾಬ್ದಾರಿಗಳನ್ನ ನೀನು ತೋರ್ಪಡಿಸ್ದೆಯಲ್ಲ. ನೀನು ಆತನಿಗೆ ಯಾವ ರೀತಿ ಮನಮರಿಗಿದೆ ಎಂಬುದನ್ನು ತೋರ್ಪಡಿಸ್ದೆಯಲ್ಲ. ದೇವರೇ, ಇಂಥ ನಿನ್ನ ಪ್ರಸನ್ನತೆಯನ್ನು ಕಾದುಕೊಳ್ಳುವುದಕ್ಕೆ, ಇಂಥ ಕಂಡುಕೊಳ್ಳುವುದಕ್ಕೆ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಇರುವುದಕ್ಕೆ ನಮಗೂ ಕೃಪೆ ಕೊಡು ಸ್ವಾಮಿ. ನಾವು ಎಲ್ಲಿ ತಲೆ ಇಟ್ಟು ಮಲಗ್ತೇವೋ ದೇವರೇ, ಅದು ಪರಿಶುದ್ಧ ಸ್ಥಳವಾಗಿರುವಂತೆ ಅಲ್ಲಿ ನಾವು ತಲೆ ಇಡುವಂತೆ, ಅಲ್ಲಿ ನಾವು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕಾಗುವಂತೆ ನಮಗೆ ನಿನ್ನ ಕೃಪೆಯನ್ನು ಒದಗಿಸು.
ಒಂದು ವೇಳೆ ಕರ್ತನೇ ನಾವು ಅಭಿಷಕ್ತರಾಗಿದ್ದಾಗಲೂ ತಪ್ಪಿ ಕರ್ತನೆ ನಿನಗಿಷ್ಟವಿಲ್ಲದ ಬೇರೊಂದು ಸ್ಥಳದಲ್ಲಿ ನಮ್ಮ ಪ್ರತಿಷ್ಠೆಯನ್ನು, ಅಭಿಷೇಕವನ್ನು, ಪ್ರಸನ್ನತೆಯನ್ನು ಕಳಕೊಳ್ಳುವಂತ ಸ್ಥಳದಲ್ಲಿ ತಲೆ ಇಟ್ಟಿರುವುದಾದರೆ ದೇವರೇ ನಮ್ಮನ್ನು ಎಚ್ಚರಿಸು. ನೀನು ಪೆಟ್ಟು ಕೊಟ್ಟಾದರೂ ನಮ್ಮನ್ನು ಕರ್ತನೆ ನಾವು ಮೋಸ ಹೋಗುವ ಸ್ಥಳದಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು. ಕರ್ತನೆ, ಸಮುವೇಲನಿಗೆ ನಿನ್ನ ಆಲಯದಲ್ಲಿ ಕೊಟ್ಟ ಈ ಕೃಪೆ, ಈ ವಾಕ್ಯವನ್ನು ಕೇಳುವ ನಮ್ಮೊಬ್ಬೊಬ್ಬರಿಗೂ ಅದು ಕೊಡೋಣವಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.